ಕೋವಿಡ್-19 ಸಂದರ್ಭದಲ್ಲಿ ನಡೆದ ಆಕ್ಸಿಜನ್ ದುರಂತಕ್ಕೆ ಚಾಮರಾಜನಗರದಲ್ಲಿ ಬಲಿಯಾದ ವ್ಯಕ್ತಿಗಳ ಕುಟುಂಬಕ್ಕೆ ಹೊರಗುತ್ತಿಗೆ ಆಧಾರದ ಮೇಲೆ ಉದ್ಯೋಗ ನೀಡಲು ಸರ್ಕಾರ ನಿರ್ಧರಿಸಿದೆ ಅಂತ ಸಚಿವ ವೆಂಕಟೇಶ್ ಹೇಳಿದರು. ಈ ಬೆನ್ನಲ್ಲೇ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವ ಹಾಸ್ಟೆಲ್ಗಳಲ್ಲಿ ಅಡುಗೆ ಮಾಡುವ ಕೆಲಸ ಮಾಡಬೇಕು ಅಂತ ಅಧಿಕಾರಿಗಳು ಫೋನ್ ಮೂಲಕ ಮಾಹಿತಿ ನೀಡಿದರು. ಈ ಹಿನ್ನೆಲೆಯಲ್ಲಿಂದು ನಗರದಲ್ಲಿ ಎಸ್ಡಿಪಿಐ ನೇತೃತ್ವದಲ್ಲಿ ಸಮಾಲೋಚನಾ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಮಾತನಾಡಿದ ಸಂತ್ರಸ್ತರು, ನಮಗೆ ಅಡುಗೆ ಮಾಡುವ ಕೆಲಸ ಬೇಡ, ನಮ್ಮ ಶಿಕ್ಷಣಕ್ಕೆ ಅನುಗುಣವಾಗಿ ಉದ್ಯೋಗ ಕಲ್ಪಿಸಿಕೊಡಿ ಅಂತ ಹಾಸ್ಟೆಲ್ ಅಡುಗೆ ಕೆಲಸವನ್ನ ತಿರಸ್ಕರಿಸಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಂದು ಹುದ್ದೆ ಕೊಡ್ತೀವಿ ಅಂತ ನಾನು ಅದು ತಿರಸ್ಕಾರ ಮಾಡಿದೆ. ಯಾಕಂದರೆ ನಮಗೆ ಸರ್ಕಾರದವರು ಹೇಳೋದು ಕಾಯಂ ಸರ್ಕಾರಿ ಹುದ್ದೆ ಅಂತ ಹೇಳಿದ್ದಾರೆ, ಅದನ್ನು ಅವರು ನೆರವೇರಿಸಬೇಕು ಅಷ್ಟೇ ನಮ್ಮ ಕೋರಿಕೆ. ಜಿಲ್ಲಾಡಳಿತ ಕೇಳಿದ್ರೆ ಭಾಳ ಸಮಾಜ ಹೆಂಗೆ ಬಂದ್ಬಿಡುತ್ತೆ ಹಾಸ್ಟೆಲ್ ಅಡುಗೆ ಮಾಡೋಕ್ಕೆ ಅಂತ ಕೇಳಿ ನಂಗಲ್ಲ ಅಂತ ಹೇಳ್ತೀವಿ ಸರ್. ಅಂದರೆ ನಾನು ಬೇಯಿಸಿ ಮಾಡ್ತೀನಿ ಸರ್. ಆದರೆ ಆ 32 ದಿನದಲ್ಲಿ ಇವರೇ ಸಹ ಕೈ ಬಿಟ್ಟಿದ್ದಾರೆ. ಮೊನ್ನೆ ADC ಅವರು ಮೀಟಿಂಗ್ ಕರೆದಾಗ ನಾವು ಮಾತಾಡೋದು ನಾವು ಬೇರೆ ಡಿಸ್ಟಿಕ್ ಅವರು ಮತ್ತೆ ಯೂನಿವರ್ಸಿಟಿ ತಗೊಂಡಿದ್ದಾರೆ. ಬೆಳಗಾವಿ ತಾತ್ಕಾಲಿಕ ಹೋಗಿ ನಾವು ನಿರ್ವಹಿಸ್ತೀವಿ. ಇವ್ರು ಯಜಮಾನರು ಸರ್ ಆಕ್ಚುಲಿ ಕೋವಿಡ್ ಘಟನೆ ಇತ್ತಲ್ಲ 2ನೇ ತಾರೀಕು ಬಂದಿತ್ತು. ಅಲ್ಲಿ ಉಸಿರಾಟಕ್ಕೆ ಒಂದು ತೊಂದರೆ ಆಗಿದೆ. ಹೊರಗಡೆ ಬಂದು ಇವರು ತಿಳಿಯಿತು. ಹೊರಗಡೆ ಪೇಟೆ ಸ್ಕೂಲ್ ಹತ್ರ ಒಂದು ಬಾಡಿ ಸಿಕ್ತು ಅಡುಗೆ ಸಹಾಯಕ್ಕೆ ಅಂತ ಯಾಕೆ ಫೋನ್ ಮಾಡಿದ್ದೀರಾ ಅನ್ನುವಂಥದ್ದು ಒಂದು ಪ್ರಶ್ನೆ ಉದ್ಭವಾಗ್ತಾ ಇದೆ. ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕಾದ್ರೆ ನಾವು ಜಿಲ್ಲಾಡಳಿತದ ಜೊತೆ ಒಂದು ಸಮಾಲೋಚನೆ ಮಾಡಬೇಕಾಗಿದೆ. ವಿಶೇಷವಾಗಿ ಅಪರ ಜಿಲ್ಲಾಧಿಕಾರಿಗಳ ಜೊತೆ ನಾವು ಈ ಸಬ್ಜೆಕ್ಟ್ ಮೇಲೆ ಮಾತಾಡಿದ್ರೆ ನಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ. ಏನು ಸರ್ಕಾರ ನಿಮಗೆ ಕರೆಕ್ಟಾಗಿ ಡೈರೆಕ್ಷನ್ ಏನು ಕೊಟ್ಟಿದೆ, ನೀವೇನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಾ, ಮತ್ತು ನಮ್ಮ ಅನುಮಾನ ಮೇಲೆ ನಾವು ಏನು ಉತ್ತರ ಕೊಡ್ತೀರಾ ಅಂತ ಹೇಳಿ ಅಧಿಕೃತವಾಗಿ ನಾವು ಉತ್ತರವನ್ನು ಪಡ್ಕೋಬಹುದು. ಸೊ ಆ ಅಧಿಕೃತವಾಗಿ ಉತ್ತರ ಪಡ್ಕೊಳ್ಳೋಕ್ಕೆ ನಾವು ಇವತ್ತೇ ಈ ಸಭೆಯನ್ನು ಮುಗಿದ ತಕ್ಷಣ ನಾವು ನೇರವಾಗಿ ಇಲ್ಲಿಂದ DC ಆಫೀಸ್ ಹೋಗಿ ADC ಅವ್ರ ಮೇಡಮ್ ಮಾತಾಡಿ ಇದಕ್ಕೆ ಏನೇನು ನಮಗೆ ಆನ್ಸರ್ ಬೇಕಾದರೂ ಪಡ್ಕೊಳ್ಳೋಣ. ಮತ್ತು ಎರಡನೇದಾಗಿ ಇವತ್ತು ಯಾರ್ಯಾರು ಬಂದಿಲ್ಲ ಅವ್ರಿಗೂ ಈ ಒಂದು ಅಪ್ಡೇಟ್ ಕೊಡೋಣ, ಈ ರೀತಿಯಾದ ಒಂದು ಕನ್ಫ್ಯೂಷನ್ ಮಾಡ್ತೀವಿ ಅಂತ ಹೇಳಿ. ಅನಂತರ ADC ಅವರ ಒಂದು ಆನ್ಸರ್ ಏನು ಸಿಗುತ್ತೆ ಅದನ್ನು ನೋಡಿಕೊಂಡು ನಾವು ಫೈನಲ್ ಕನ್ಕ್ಲೂಷನ್ಗೆ ಬರಬಹುದು ಅಂತ ನನ್ನ ಒಂದು ಅನಿಸಿಕೆ ಇದೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಮ್ಮ ರಾಜ್ಯಾಧ್ಯಕ್ಷ ಅವತ್ತೇ ಹೇಳಿದ್ರು, ಇದೊಂದು ತಾರ್ಕಿಕ ಅಂತ್ಯ ಆಗುವವರೆಗೂ ನಾವು ಯಾವ ಕಾರಣಕ್ಕೂ ಇದನ್ನು ಕೈ ಬಿಡಬಾರ್ದು ಅನ್ನುವಂತಹ ಒಂದು ವಾಕ್ಯವನ್ನು ಅವರು ಅವತ್ತೇ ಉಪಯೋಗಿಸಿದ್ರು ಅಂತ ಹೇಳಿ ಅಪ್ಡೇಟನ್ನು ನಾನು ಕೊಡ್ಕೊಂಡು ಬರ್ತಾ ಇದ್ದೀನಿ. ಸೊ ಇವತ್ತು ಸಹ ಬೆಳಗ್ಗೆ ಅವರಿಗೆ ರಾಜ್ಯಾಧ್ಯಕ್ಷ ಹೇಳಿದಾಗ ಇದರಲ್ಲಿ ಪಕ್ಷದ ನಿರ್ಧಾರ ಅಂತ ಯಾವುದು ತಗೋಬೇಡಿ, ಯಾಕಂದರೆ ಪ್ಯೂರ್ಲಿ ಸಂತ್ರಸ್ತರ ಸಬ್ಜೆಕ್ಟ್. ಅವರ ಅಭಿಪ್ರಾಯ ಏನು ಬರುತ್ತೆ ಅವರ ಅಭಿಪ್ರಾಯ ಮತಾಭಿಪ್ರಾಯದಿಂದ ಮುಂದೆ ಹೋಗಿ ನಮ್ಮ ಏನು ಒಂದು ನೇತೃತ್ವ ಇದೆ ಅಥವಾ ನಮ್ಮ ಏನು ಸಹಕಾರ ಇದೆ ಅದನ್ನು ಮುಂದುವರಿಸ್ಕೊಂಡು ಹೋಗೋಣ. ಅದರಲ್ಲಿ ಯಾವುದೇ ಸಂದೇಹ ಬೇಡ ಅಂತ ರಾಜ್ಯಾಧ್ಯಕ್ಷರು ಸಹ ಮಾಡಿದ್ದಾರೆ.